ಯಾವ ಲಕ್ಷಣಗಳು ಇದ್ದರೆ ವಿಜಯ ಪ್ರಾಪ್ತಿಯಾಗುತ್ತೆ? ಭೀಷ್ಮರು ಕೂಡ ಇದನ್ನೇ ದುರ್ಯೋಧನನಿಗೂ ಹೇಳ್ತಕ್ಕಂಥದ್ದು. ಅವನು ಪಾಲಿಸೋಲ್ಲ, ಧರ್ಮರಾಯರು ಪಾಲಿಸ್ತಾರೆ. ನಾವು ಅದಕ್ಕೆ ಇಷ್ಟೆಲ್ಲ ಒತ್ತಡಗಳು ದೇಶ ವಿದೇಶ ಸುತ್ತಮುತ್ತ ಎಲ್ಲ ಕಡೆ ಅನಾಹುತಗಳ ಸರಮಾಲೆ ಆಗ್ತಿದ್ರೆ ನಾವು ಸ್ವಲ್ಪ ನಮ್ಮಲ್ಲಿ ಕಿತ್ತಾಡ್ಕೋತಿದ್ದೀವಿ. ಭಾಷೆ, ಇನ್ನೊಂದು ಎಲೆಕ್ಷನ್ನು, ಈ ಒಂದು ಅಟ್ಟಹಾಸ, ಅಬ್ಬರ, ಬೇರೆ ಬೇರೆ ಮಾತಾಡ್ಕೊಳ್ತಿದ್ದೇವೆ ವಿನ ಅಂತ ಒಂದು ಅನಾಹುತದ ಬಾಗಿಲು ಬಂದಿಲ್ಲ. ಬಟ್ ಭಯ ಅದೇ ಬಂದಿರೋದು. ಇದು ಏನಾದರೂ ಈ ಹುಚ್ಚಾಟಿಕೆ ಮಂಗಾಟಿಕೆ ಏನಾದರೂ ಆಗಿಬಿಡ್ತು, ಖಂಡಿತ ಅಳಿಸಿ ಹೋಗತಕ್ಕಂಥ ಪ್ರಭಾವ, ಮಾನವ ಕುಲಕ್ಕೆ ಸಾಮಾನ್ಯರಿಗೆ ಬೆಂಕಿ ಹಚ್ಚತಕ್ಕಂಥ ಪ್ರಭಾವ. ನೋಡಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದ್ರೆ, ವಿಜಯ ಪ್ರಾಪ್ತಿಗೆ ಈ ಲಕ್ಷಣಗಳು ಯಾಕೆ ಗೆಲ್ಲೋದಿಲ್ಲ ಗುರುಗಳೇ? ತುಂಬಾ ಜನ ಕೇಳೋದು, ನಾವು ಯಾಕೆ ಗೆಲ್ತಿಲ್ಲ, ನಾವು ಯಾಕೆ ಸಾಧಿಸ್ತಿಲ್ಲ? ತುಂಬ ಜನಕ್ಕೆ ಅದರ ಅವಗಾಹನೆ ಇಲ್ಲ. ನಮಗೆ ಮಾತ್ರ ಯಾಕೆ ವಿಜಯ ಪ್ರಾಪ್ತಿ ಇಲ್ಲ? ವಿಜಯ ಲಕ್ಷ್ಮಿ, ನೀವು ಮಾಡುವ ಕೆಲಸದಲ್ಲಿ ಸತ್ಯವಿದ್ದರೆ ಯದಾ ಸತ್ಯಂ ಅಂತ ಹೇಳ್ತಾರೆ ಕೃಷ್ಣರು. ಸತ್ಯವಿದ್ದರೆ ನಿನ್ನನ್ನು ಎಲ್ಲಿದ್ದರೂ ವಿಜಯಲಕ್ಷ್ಮಿ ಹುಡುಕಿ ಬರುತ್ತದೆ. ನಿನ್ನ ಕೆಲಸದಲ್ಲಿ ನೀನು ಸತ್ಯವಾಗಿದ್ದೀಯ. ನೀನು ಮಾಡ್ತಿರೋ ಯಾವ ಕೆಲಸ ಅಂತ ಲಿಸ್ಟ್ ಮಾಡ್ಕೊಳ್ಳಿ. ಗಂಡನಾಗಿ, ಹೆಂಡತಿಯಾಗಿ, ಮಿತ್ರನಾಗಿ, ಬಂಧುವಾಗಿ, ಯಜಮಾನನಾಗಿ, ಸೇವಕನಾಗಿ, ನೀವು ನಿಮ್ಮ ಕೆಲಸದಲ್ಲಿ ಅಂಥದ್ದೊಂದು ಸತ್ಯ ಹಿಡಿದಿಟ್ಕೊಂಡಿದ್ದೀರಾ, ಸತ್ಯವಾಗ್ಲೂ ಮಾಡ್ತಿದ್ದೀರಾ. ಆ ಸತ್ಯ ಅಂದ್ರೇನೆ ನಿಮ್ಮ ಹೃದಯದಲ್ಲಿದೆ. ನಾನಿವತ್ತು ಈ ಕೆಲಸ. ಮಕ್ಕಳಾಗಿ ಏನು ನಿಮ್ಮ ಕೆಲಸ? ಎದ್ದೊಳೋದು, ಒಂದು ಪುಟ್ಟ ಸ್ನಾನ, ಮೈಗೊಂದು ತಾಲೀಮ್ ಕೊಡೋದು, ಆಮೇಲೆ ಅಚ್ಚುಕಟ್ಟಾಗಿ ಕುಳಿತುಕೊಂಡು ಓದೋದು, ತಿನ್ನೋದು, ಒಂದು ಸ್ವಲ್ಪ ಆಡೋದು, ಮಲಗೋದು. ಇಷ್ಟೇ ನಿಮ್ಮ ಸತ್ಯ. ನಿಮ್ಗೆ ಯಾಕೆ ವಿಜಯಲಕ್ಷ್ಮಿ ಪ್ರಾಪ್ತಿ ಆಗೋಲ್ಲ ಹೇಳಿ? ವರ್ಷ ಪೂರ್ತಿ ಆಡ್ಕೊಂಡಿದ್ದು ಬಿಟ್ರಿ, ರೀಲ್ಸು, ಇನ್ಸ್ಟಾಗ್ರಾಮು, ಅದರಲ್ಲಿ ಇಷ್ಟು ಸ್ಟಾರ್ ಬಂದರೆ, ಇನ್ನೊಂದು ಬಂದರೆ, ಇದು ಯಾವುದೋ ಹುಚ್ಚಾಟಿಕೆ, IPLಗಳು ನೋಡ್ತಾ, ಕ್ರಿಕೆಟ್ ನೋಡ್ತಾ, ಬೆಟ್ಟಿಂಗು, ಟ್ರೇಡಿಂಗು. 11-12ನೇ ವಯಸ್ಸಿಗೆ ಟ್ರೇಡಿಂಗ್ ಹುಚ್ಚು. ಏನು ಕಲಿಬೇಕು ಈ ವಯಸ್ಸಿಗೆ ಅನ್ನತಕ್ಕಂಥದ್ದಿಲ್ಲ, ಯಾವುದನ್ನು ತಿಳ್ಕೋಬೇಕು ಅನ್ನೋದಿಲ್ಲ, ತಿಳಿಯಲಾರದ್ದೆಲ್ಲ ಹೋಗಿ ಮಾಡ್ತಾ ಕೂತ್ಕೊಳ್ಳೋದು. ಜಸ್ಟ್ ಗಾಟ್ ಅಡಿಕ್ಟೆಡ್ ಟು ಸಮಥಿಂಗ್ ಎಲ್ಸ್. ವಿಜಯ ಲಕ್ಷ್ಮಿ ಬೇಕು ಎಂದರೆ ಮೊದಲು ಹೇಳುವುದೇ ಕೃಷ್ಣರು ಯದಾ ಸತ್ಯಂ. ಪ್ರತಿ ನಿತ್ಯ ಪ್ರತಿ ಕ್ಷಣ ನೀವು ನಿಮ್ಮ ಕೆಲಸದಲ್ಲಿ ಸತ್ಯವಂತರಾಗಿದ್ದೀರಾ, ತೃಪ್ತಿಪಡಿಸಿದ್ದೀರಾ?